ಕೇಂದ್ರ ಸಚಿವರು ಕೂಡ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ 60 ಕಿಲೋಮೀಟರ್ ಅಂತರದಲ್ಲಿ ಟೋಲ್ ಇರಬಾರ್ದು, 60 ಕಿಲೋಮೀಟರ್ ಅಂತರದಲ್ಲಿ ಇರಬೇಕು ಟೋಲು. 60 किलोमीटर के अंदर एक ही टोल नाका होगा, दूसरा होगा तो वो बंद किया जाए. ಇದು ಕೇವಲ 28 ಕಿಲೋಮೀಟರ್ ಅಂತರದಲ್ಲಿ ಇದೆ. ಇಲ್ಲಿ ಬಿಜೆಪಿ ಮಾತ್ರ ಹೋರಾಟವೇ ಎಲ್ಲದಕ್ಕೆ, ಪ್ರತಿಭಟನೆ ಎಲ್ಲದಕ್ಕೆ ಪರಿಹಾರ ಅಲ್ಲ ಅಂತ ಹೇಳ್ತಾರೆ. ಪ್ರತಿಭಟನೆಯಿಂದ ಎಲ್ಲ ಕೆಲಸ ಕಾರ್ಯಗಳು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತ ಏನಾದರೂ ಇದ್ರೆ ಅದು ಖಂಡಿತವಾಗ್ಲೂ ತಪ್ಪು. ಸುರತ್ಕಲ್ ಟೋಲ್ ಕೂಡ ಇದೇ ರೀತಿ ಹೋರಾಟದ ಮುಖಾಂತರನೇ ಕಿತ್ತಿಸಿರೋದು ಜಿಲ್ಲಾಧ್ಯಕ್ಷರು ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ಪೊಲೀಸ್ ಅವರನ್ನು ಬಳಸಿಕೊಂಡಿರುವಂತದ್ದು ಇದೊಂದು ಪ್ರಜಾಪ್ರಭುತ್ವದ ಒಂದು ಕಗ್ಗಲೆ ಅಂತಾನೆ ಹೇಳ್ಬೇಕು. MLA ಅವರು ಆಕ್ಷನ್ ಕಮಿಟಿಯ ಮುಖಾಂತರ ಹೋರಾಟ ಮಾಡ್ತಾ ಇದ್ದಾರೆ. ವಿಧಾನಸೌಧೆಯಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿ ಕ್ಷೇತ್ರದ ಜನತೆ ಮೇಲೆ ಇಂಥ ಒಂದು ಟೋಲ್ ಸುಂಕ ಹಾಕಬಾರ್ದು ಅಂತ ಹೇಳಿ ಅವರು ಹೋರಾಟವನ್ನು ಕೂಡ ಪ್ರಬಲವಾಗಿ ಮಾಡ್ತಾ ಇದ್ದಾರೆ. ಬಿಜೆಪಿ ಮುಂದಿನ ಚುನಾವಣೆಯನ್ನು ದೃಷ್ಟಿಯಲ್ಲಿರಿಸಿಕೊಂಡು ಇದನ್ನು ಕೂಡಲೇ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ನೀಡಬೇಕು ಅಂತೇಳಿ ನಾವು ಮನವಿಯನ್ನು ಕೂಡ ಮಾಡ್ತೀವಿ.